ಬೋಟ್ ಹತ್ರ ಹೋದಷ್ಟು ಹಾರ್ಟ್ ಬೀಟ್ಸ್ ತುಂಬಾ ಜೋರಾಗಿ ಓಡ್ಕೊಳ್ತಾ ಇತ್ತು. ಅಂದಹಾಗೆ ಪ್ರಪಂಚದ ಅತಿ ದೊಡ್ಡ ಮೀನಿನ ಜೊತೆ ನಾನಿವತ್ತು ಈಜಾಡ್ತಾ ಇದ್ದೀನಿ. ಭಾರತದಿಂದ ಹತ್ತತ್ರ 5,000 ಕಿಲೋಮೀಟರ್ ಜರ್ನಿ ಮಾಡಿ ಇಲ್ಲಿಗೆ ಬಂದಿರೋದು ಅಲ್ದೆ ಬೆಳಗ್ಗೆ 3 ಗಂಟೆಗೆನೆ ಎದ್ದು ಕ್ಯೂ ಅಲ್ಲಿ ವೇಟ್ ಮಾಡ್ತಿರೋದು ಯಾಕೆ? ಏಂಜಲ್ಸ್ ಏನಿಲ್ಲ ಅಂದ್ರೆ ಇವಾಗ ಟೈಮು ಕರೆಕ್ಟಾಗಿ 3:30. ನಮ್ಮ ಹೋಟೆಲ್ ಅವರು ನಾನು ಒಂದು 5 ಗಂಟೆಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಅಂತ 5 ಗಂಟೆಗೆ ಎದ್ದು ಬಂದರೆ ಸಾಕು ಅಂದ್ಕೊಂಡಿದ್ದೆ. ಬಟ್ ಹೋಟೆಲಲ್ಲಿ ಆಂಟಿ ಇದ್ಬಿಟ್ಟು 3:30ಗೆ ಹೋಗಿ ಕೂತ್ಕೊಂಬಿಡಮ್ಮ ಅಂತ ಹೇಳಿದ್ರು. ಸೊ ನಾನು ಅವಾಗ ಹೌದಾ ಅಂತೇಳಿ ಪಾಪ 3:30ಗೆ ಅವರೇ ಬಂದು ಎಬ್ಸಿದ್ರು. ಎದ್ದು ಬಂದು ರಿಜಿಸ್ಟ್ರೇಷನಿಗೆ ಕೂತಿದ್ದೀನಿ. ನೋಡಿ 8ನೇ ಒಳೆ ನಾನು, ನನ್ನ ಬಿಟ್ಟರೆ ಇನ್ನೂ ಇಷ್ಟೊಂದು ಜನ ಇದ್ದಾರೆ. ಎಲ್ಲ ಬಂದವರೆ. 3:30 ರಿಜಿಸ್ಟ್ರೇಷನ್ ಆಯಿತು ಇವಾಗಷ್ಟೇ. ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗೋದು 6 ಗಂಟೆ ಮೇಲೆ. ನೋಡ್ರಿ ಕ್ಯೂ ನೋಡ್ರಿ. ಇಲ್ಲಿ ಈ 3 ಬ್ಲಾಕು, ಒಂದು ಆ ಬ್ಲಾಕು, ಈ ಬ್ಲಾಕು ತುಂಬಿ ಬೇರೆ ಜನನೂ ತೋರಿಸ್ತೀನಿ ರೀ. ಬೇರೆ ಜನ ಎಲ್ಲಿ ನಿಂತಿದ್ದಾರೆ ಅಂದರೆ ಇವಾಗ ಕರೆಕ್ಟಾಗಿ ಟೈಮು 4:15 ಆಯಿತು. 3:30ಗೆ ಬಂದು ನಿಂತಿದ್ದಕ್ಕೆ 4:15 ತನಕ ಕಾಯಿಸಿದ್ದಾರೆ. ಇಲ್ಲಿ ನೋಡ್ರಿ ಇವ್ರದ್ದೆಲ್ಲ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಆ್ಯಂಡ್ ಇವ್ರ ಆ್ಯಕ್ಟಿವಿಟಿ ಮಾಡೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ನಂದು ಫಸ್ಟ್ ಸ್ಲಾಟೇ ಬಂದಿದೆ. ಬೇಗ ಹೋಗಿ ನಿಲ್ಸಿದ್ಕೆ ಅಲ್ಲಿನ ಮಠ ಇದೆ ಮೇಯ್ನ್ ರೋಡ್ವರೆಗೂ. ನಂದು ಹಾಸ್ಟೆಲ್ ಇರೋದು ಇಲ್ಲೇ. ಎಲ್ಲ ಒಂದೇ ಸತಿ ರೆಡಿಯಾಗಿ ಬಂದ್ಬಿಟ್ಟವ್ರು. ಇವ್ರಿಗೆ ಗೊತ್ತನ್ಸುತ್ತೆ ರಿಜಿಸ್ಟ್ರೇಷನ್ ಹೆಂಗಿದ್ರು ಲೇಟಾಗಿ ಹೋಗಿದ್ದೀವಿ ಅಂತ. ಅದಕ್ಕೆ ರೆಡಿಯಾಗಿ ಬಂದ್ಬಿಟ್ಟವ್ರು ಒಂದೇ ಸತಿ. ಅಬ್ಬಾ ಇನ್ನು ಎಲ್ಲಿನ ತನಕ ನಿಂತಿದ್ದಾರ್ರಿ ಅವರು. ಇದ್ರ ಮುಂದಕ್ಕೆ ನನ್ನ ಕೈಲಿ ಹೋಗೋಕ್ಕಾಗಲ್ಲ. ರಿಜಿಸ್ಟ್ರೇಷನ್ ಮುಗಿಸಿ ರಿಟರ್ನ್ ಹಾಸ್ಟೆಲ್ಗೆ ಹೋಗಿ ಪವರ್ ನ್ಯಾಪ್ ತೊಗೊಂಡು ಫ್ರೆಶ್ ಆಗೋ ಅಷ್ಟರಲ್ಲೇ ನನ್ನ ಹೋಸ್ಟ್ ಬೇಗ ಬಾ ಅಂತ ಕರ್ಕೊಂಡು ಬಂದೇ ಬಿಟ್ರು. ಬನ್ರಿ, ಇವತ್ತಿನ ಎಕ್ಸ್ಪೀರಿಯನ್ಸ್ ಅಂತೂ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ವೆಯ್ಟ್ ಮಾಡಿರೋದಲ್ಲ, ಜೋಶಲ್ಲಿರುತ್ತೆ. ಬಂದ ತಕ್ಷಣ ವೇಲ್ ಶಾರ್ಕ್ಸ್ ಜೊತೆ ಏನೇನ್ ಮಾಡ್ಬೇಕು ಏನೇನ್ ಮಾಡಬಾರ್ದು ಅಂತ ಪಿಚ್ಚಿಂಗ್ ಮುಗಿಸಿ ಬೋಟಿಗೆ ಹತ್ತೋಕ್ ಬಂದ್ರೆ ಬರಿಗಣ್ಣಿಂದ ಕಾಣಿಸ್ತಾ ಇದೆ ಶಾರ್ಕ್ಸು. ಇಲ್ಲಿಂದ ಆ ಕಡೆ ಹೋಗಕ್ಕೆ ಬಿಡಲ್ವಾ ಅಂತ ಅವರು ಶಾರ್ಕ್ಸ್ನ ಪಾಪ ಫುಲ್ ಕವರ್ ಆಗೋಗಿದೆ. ನಾನು ಈ ಆಕ್ಟಿವಿಟಿ ಮಾಡೋಕೆ ಮೆಂಟಲಿ ಪ್ರಿಪೇರ್ ಆಗೋ ಅಷ್ಟರಲ್ಲೇ ಬೋಟ್ ಹತ್ಸಿ, ಲೈಫ್ ಜಾಕೆಟ್ ಹಾಕ್ಸಿ, ಗಾಗಲ್ಸ್ ಕೊಟ್ಟು ವೇಲ್ ಶಾರ್ಕ್ಸ್ ಹತ್ರ ಕರ್ಕೊಂಡು ಹೊರಟೇ ಬಿಟ್ರು. ಇನ್ನು ಸ್ವಲ್ಪ ಹೊತ್ತಲ್ಲೇ ನನ್ನ ಜೀವನದ ಒನ್ ಆಫ್ ದ ಮೇಜರ್ ಬಕೆಟ್ ಲಿಸ್ಟ್ನ ಫುಲ್ಫಿಲ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಖುಷಿ ಒಂದು ಕಡೆ. ಆದರೆ ಯಾರನ್ನೋ ಅಟ್ಯಾಕ್ ಮಾಡದೆ ನನ್ನನ್ನು ಮಾತ್ರ ಅಟ್ಯಾಕ್ ಮಾಡಿ ಸಾಯಿಸ್ಬಿಟ್ರೆ ಏನಪ್ಪ ಮಾಡೋದು ಅನ್ನೋ ಭಯ ಇನ್ನೊಂದು ಕಡೆ. ಆ ಕಡೆ ತೀರದಲ್ಲಿ ಸೂರ್ಯೋದಯ ಆಗ್ತಾ ಇದೆ. ಈ ಕಡೆ ತೀರದಿಂದ ದಡ ಬಿಟ್ಟು ಮೊದಲನೆಯದಾಗಿ ನೀರ್ಗಿಳಿದಿದ್ದು ನಮ್ದೇ ಬೋಟು. ಚಿಕ್ಕ ಬೋಟ್ಗಳಲ್ಲಿ ಒಂದಷ್ಟು ಜನ ವೇಲ್ ಶಾರ್ಕ್ಸ್ಗಳಿಗೆ ಊಟ ಹಾಕಿ ಇವತ್ತಿನ ಕೆಲಸಕ್ಕೆ ಎದ್ದೇಳಿಸ್ತಿರೋ ತರ ಕಾಣಿಸ್ತಾ ಇತ್ತು. ಬೋಟ್ ಹತ್ರ ಹೋದಷ್ಟು ಹಾರ್ಟ್ ಬೀಟ್ಸ್ ತುಂಬಾ ಜೋರಾಗಿ ಓಡ್ಕೊಳ್ತಾ ಇತ್ತು. ದಡ ಬಿಟ್ಟು ಕೇವಲ ಕೆಲವೇ ಸೆಕೆಂಡ್ಸ್ಗಳಾಗಿರೋದು. ಆದರೆ ಅಷ್ಟರಲ್ಲಿ ಎಲ್ಲರೂ ಜಂಪ್ ಅಂತ ಹೇಳ್ಬಿಟ್ರು. ನೀರ್ಗಿಳಿದ ಮೇಲೆ ಮೊದಲನೇ ಶಾರ್ಕ್ನ ನೋಡಿದ ತಕ್ಷಣ ನನ್ನ ಕಣ್ಣನ್ನ ನನಗೆ ನಂಬಕ್ಕಾಗಿಲ್ಲ. ಅಂದಹಾಗೆ ಪ್ರಪಂಚದ ಅತಿ ದೊಡ್ಡ ಮೀನಿನ ಜೊತೆ ನಾನಿವತ್ತು ಈಜಾಡ್ತಾ ಇದ್ದೀನಿ.
ಮೀನುಗಳು ಸಾಮಾನ್ಯವಾಗಿ ಮನುಷ್ಯರಿಗೆ ಅಷ್ಟು ಹಾರ್ಮ್ಫುಲ್ ಅಲ್ಲ, ಮತ್ತು ಅವು ಅಷ್ಟು ನೋಡೋಕೆ ದೊಡ್ಡ ಸೈಜ್ ಇದ್ರೂ ಅವು ತಿನ್ನೋದೆಲ್ಲ ಚಿಕ್ಕ ಚಿಕ್ಕ ಪುಟ್ಪುಟಾಣಿ ಮೀನುಗಳನ್ನೇ. ಅವು ತುಂಬ ಕಾಮ್ ಮತ್ತು ತುಂಬ ಸೈಲೆಂಟ್ ಆದ ಒಂದು ಮೀನಿನ ಜಾತಿಗೆ ಸೇರಿರ್ತವೆ. ಅವು ನೋಡೋಕೆ ಎಷ್ಟು ದೊಡ್ಡದಾಗಿದ್ರೂ ಅವನ್ನ ನೋಡಿ ಹೆದರ್ಕೊಳ್ಳೋ ಹಂಗಿಲ್ಲ. ನಮ್ಮ ಮನುಷ್ಯರಿಗೆ ಹೇಗೆ ಫಿಂಗರ್ ಪ್ರಿಂಟ್ಸ್ ಅಂತ ಒಬ್ಬೊಬ್ರಿಗೆ ಒಂದೊಂದು ಥರ ಡಿಫ್ರೆನ್ಸ್ ಇರುತ್ತೋ, ಅದೇ ರೀತಿ ಪ್ರತಿಯೊಂದು ವೇಲ್ ಶಾರ್ಕಿಗೂ ಅದ್ರ ಮೇಲಿರೋ ಪ್ಯಾಟ್ರನಲ್ಲಿ ಅವು ಬೇರೆ ಬೇರೆ ಥರದವು ಅಂತ ಕಂಡುಹಿಡಿಬೋದಂತೆ. ಆ ಥರ ಬೇರೆ ಬೇರೆ ಪ್ಯಾಟ್ರನ್ಸ್ಗಳಿರುತ್ತೆ. ಮೈಕ್ ಕನೆಕ್ಟ್ ಆಗಿಲ್ಲ, ವಾಯ್ಸ್ ಹೆಂಗ್ ಬರ್ತಿದೆ ಗೊತ್ತಿಲ್ಲ. ದಿಸ್ ಇಸ್ ದ ಬೆಸ್ಟ್ ಸನ್ರೈಸ್ ಆಫ್ ಮೈ ಲೈಫ್. ಸಕ್ಕತ್ತಾಗಿತ್ತು. ಥ್ಯಾಂಕ್ ಯು. ಸನ್ರೈಸ್ ಅಲ್ಲೇ ಇದೆ. ಸಾಲು ಬೋಟ್ಗಳು ಈ ಕಡೆ ನಿಂತಿದ್ದಾವೆ. ಫುಲ್ಲು ವೇಲ್ ಶಾರ್ಕ್ಸ್ ಇದ್ದಾವೆ. ಬೆಸ್ಟ್ ಸನ್ರೈಸ್ ಇನ್ ಲೈಫ್ ಮಾತ್ರ. ನಮ್ದೇ ಫಸ್ಟ್ ಬೋಟ್ ಬಂದಿದ್ದು, ನಮ್ದೇ ಫಸ್ಟ್ ಬೋಟ್ ಹೋಗ್ತಾರೆ ಅವರೆಲ್ಲ ಇನ್ನೂ ಇದ್ದಾರೆ. ಬಟ್ ಸಕ್ಕತ್ತಾಗಿರೋ ಫುಟೇಜ್ ಬಂದಿದೆ ಅನ್ಕೊಳ್ತೀನಿ. ನನಗೆ ಕಾಲ್ ಕೆಳಗಡೆನೆ ಶಾರ್ಕ್ ಕೊಟ್ಟು ನಾನು ಫುಲ್ ಗಾಬರಿ ಆಗ್ಬಿಟ್ಟೆ. ಅವ್ರು ನೋಡಿದ್ರೆ ನಾನಿದ್ದೀನಿ, ಲೈಫ್ ಜಾಕೆಟ್ ಬಿಚ್ಚು ಬಿಚ್ಚಿಸ್ಬಿಟ್ರು. ಬಿಚ್ಚಿಬಿಟ್ಟೆ. ಆಮೇಲೆ ಫುಲ್ ಧೈರ್ಯ ಬಂದ್ಬಿಡ್ತು. ನಾನಂತ ಕಡ್ಡಿನ ಬಿಟ್ಟೇ ಇಲ್ಲ, ಬ್ಯಾಂಬೂನ ಹಂಗೆ ಇಟ್ಕೊಂಡಿದ್ದೆ. ಎದ್ದು ಆ ಕ್ಯೂಗಳಲ್ಲಿ ಕೂತ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಸಿ ಇವಾಗ 5 ಗಂಟೆಗೆ ಎದ್ದು ಸಮುದ್ರಕ್ಕೆ ಬಿದ್ದಿದ್ದು ಸೀರಿಯಸ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ನಂಗೆ ಏನೂ ಮಾತೇ ಬರ್ತಾ ಇಲ್ಲ, ಅಷ್ಟು ಎಕ್ಸೈಟ್ ಆಗಿ ಖುಷಿ ಆಗ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು. ಹೇಗಿತ್ತು ಇವತ್ತಿನ ಎಕ್ಸ್ಪೀರಿಯನ್ಸ್? ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಜಗತ್ತಿನ ಅತಿ ದೊಡ್ಡ ಮೀನು ವೇಲ್ ಶಾರ್ಕ್ ಜೊತೆ ನಾನು ಈ ಎಕ್ಸ್ಕರ್ಷನ್ ಮಾಡಿದ್ದೆ. ಸೂಪರು. ನಿಮಗೂ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಸ್ಟಾರ್ಟಿಂಗ್ ಸಿಕ್ಕಾಬಟ್ಟೆ ಹೆದರಿದ್ದೆ, ಆಮೇಲೆ ಫುಲ್ ಧೈರ್ಯ ಬಂದ್ಬಿಡ್ತು. ಅವ್ರ ಲೈಫ್ ಜಾಕೆಟ್ ಬೇಚೋ ಅಂದಿದ್ದೆ, ತಡ ಬೇಚ್ಬಿಟ್ಟು ಆರಾಮಾಗಿ ಕಂಬಿ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೆ. ಈ ವೇಲ್ ಶಾರ್ಕ್ಗಳಿಂದ ಈ ಊರಿನ ಈ ಒಂದು ಟೂರಿಸಮ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಆಗಿದೆ. ಇಲ್ಲಿನ ಜನರು ಅವಕ್ಕೆ ಊಟ ಹಾಕ್ಕೊಂಡು ಇಲ್ಲೇ ಇಟ್ಕೊಂಡಿದ್ದಾರೆ. ಅಷ್ಟಾಗಿ ಅವು ಸಮುದ್ರದ ಒಳಗೆ ಹೋಗೋದೇ ಇಲ್ಲ, ಯಾವಾಗಲೂ ಇಲ್ಲೇ ಬರ್ತವೆ. ಹಾಗಾಗಿ ಸ್ವಲ್ಪ ರೂಲ್ಸ್ ಇದೆ. ನಾವು ಅವನ್ನ ಮುಟ್ಟೋ ಹಂಗಿಲ್ಲ, ಸನ್ಸ್ಕ್ರೀನ್ ಹಾಕೊಂಡು ಹೋಗೋ ಹಂಗಿಲ್ಲ, ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೊಂಡು ಅವಕ್ಕೆ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ತೆಗಿಯೋಂಗಿಲ್ಲ. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಇದೇ ರೀತಿ ಅಡ್ವೆಂಚರ್ಗೆ ಕೈ ಹಾಕೋದಕ್ಕೆ ನಾನು ರೆಡಿ ಇದ್ದೀನಿ. ನೋಡೋದಕ್ಕೆ ನೀವು ರೆಡಿ ಇರಿ. ಬಾಯ್.